ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಯಾರೂ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನಮ್ಮ ಇವತ್ತಿನ ವಿಡಿಯೋದ ವಿಶೇಷ ಸ್ಥಳದ ಬಗ್ಗೆ ನಿಮಗೆ ಹೇಳಬೇಕೆಂದರೆ ಕಪ್ಪರ ಪಡೆಯಮ್ಮ ದೇವಸ್ಥಾನ. ಈ ಸ್ಥಳವು ಕರ್ನಾಟಕ ರಾಜ್ಯದ ಬಾಗಲಕೋಟ್ ಜಿಲ್ಲೆಯ ಬೀಳ್ಗಿ ತಾಲೂಕಿನಲ್ಲಿ ಬರ್ತಕ್ಕಂತಹ ನಗರಾಳ್ ಗ್ರಾಮದ ಸಮೀಪವಿರುವಂತಹ ನಗರಾಳ್ ಗುಡ್ಡದ ಪ್ರದೇಶದಲ್ಲಿ ಬರುತ್ತದೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಹಾಗೂ ವೀರ ಸಿಂಧೂರ ಲಕ್ಷ್ಮಣ ಎಂಬ ಹೆಸರನ್ನು ಪಡೆದಿದ್ದಂತಹ ಸಿಂಧೂರ ಲಕ್ಷ್ಮಣ ಈ ಸ್ಥಳದಲ್ಲಿ ತನ್ನ ಸಹಚರರೊಂದಿಗೆ ಇಲ್ಲೇ ಇರುತ್ತಿದ್ದ ಎಂದು ಹೇಳುತ್ತಾರೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂದರೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನ ಸಿಂಧೂರ್ ಎಂಬ ಗ್ರಾಮದಲ್ಲಿ ಜನಿಸಿದ ಸಿಂಧೂರ ಲಕ್ಷ್ಮಣ ತಮ್ಮ ಸ್ವಗ್ರಾಮದಲ್ಲಿ ಶ್ರೀಮಂತರು ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿ ಬಡವರ ಮೇಲಿನ ದಬ್ಬಾಳಿಕೆಯನ್ನು ವಿರೋಧಿಸುತ್ತಾ ಬಂದಿದ್ದ. ಮುಂದೆ ಬ್ರಿಟಿಷರು ಜೈಲಿಗೆ ಹಾಕುತ್ತಾರೆ. ಜೈಲಿನಿಂದ ತಪ್ಪಿಸಿಕೊಂಡು ಈ ಕ್ಷೇತ್ರದ ನಾಯಕರಾದ ತೆಗ್ಗಿ ಗ್ರಾಮದ ವೆಂಕಟಪ್ಪ ನಾಯಕರೊಂದಿಗೆ ಪರಿಚಯವಾಗುತ್ತದೆ. ನಂತರ ಬ್ರಿಟಿಷ್ ಸರ್ಕಾರದಿಂದ ತೆಗ್ಗಿ ನಾಯಕರಿಗೆ ಲಕ್ಷ್ಮಣನ ಸುಳಿವು ಕೊಡಬೇಕೆಂದು ಒತ್ತಡ ಹಾಕುತ್ತಾರೆ. ಆದ ಕಾರಣ ಲಕ್ಷ್ಮಣನನ್ನು ವಾಲಿಕಾರ್ ಮುಖಾಂತರ ಸುಳಿವು ಹಿಡಿದುಕೊಳ್ಳಲಾಗುತ್ತದೆ. ಬ್ರಿಟಿಷರು ವೀರ ಸಿಂಧೂರ ಲಕ್ಷ್ಮಣನನ್ನು ಮೋಸದಿಂದ 1922ನೇ ಇಸ್ವಿಯಲ್ಲಿ ಗುಂಡು ಹಾರಿಸಿ ಇದೇ ಸ್ಥಳದಲ್ಲಿ ಕೊಲ್ಲುತ್ತಾರೆ. ವೀರ ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಇದಾಗಿದೆ. ಇಲ್ಲಿ ಕಪ್ಪರ ಪಡೆಯಮ್ಮ ದೇವಸ್ಥಾನಕ್ಕೆ ತಾವು ಕೂಡ ಬಂದಾಗ ನೋಡಬಹುದು. ವೀರ ಸಿಂಧೂರ ಲಕ್ಷ್ಮಣನ ಒಂದು ಸಣ್ಣದಾದ ಮಂದಿರವನ್ನು ಕಟ್ಟಿದ್ದಾರೆ. ಇಲ್ಲಿ ದೀಪವನ್ನು ಹಚ್ಚುತ್ತಾರೆ. ಅಂದರೆ ವೀರ ಸಿಂಧೂರ ಲಕ್ಷ್ಮಣನನ್ನು ದೇವರಾಗಿ ಕಾಣುತ್ತಾರೆ ನಮ್ಮ ಜನ. ವೀರ ಸಿಂಧೂರ ಲಕ್ಷ್ಮಣ ಮಹಾರಾಷ್ಟ್ರದಲ್ಲಿ ಹುಟ್ಟಿದರೂ ಕೂಡ ಕರ್ನಾಟಕದಲ್ಲಿ ವೀರನಾಗಿ, ಶೂರನಾಗಿ, ಧೀರನಾಗಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಹೆಸರು ಪ್ರಸಿದ್ಧಿಯಾದಂತಹ ವೀರ ಸಿಂಧೂರ ಲಕ್ಷ್ಮಣನ ಹೆಸರು ಕೂಡ ಇಲ್ಲಿ ಸ್ಥಳೀಕರು ತಮ್ಮ ತಮ್ಮ ಮಕ್ಕಳಿಗೆ ಇಡುತ್ತಾರೆ. ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿ ಶತಮಾನಗಳು ಕಳೆದರೂ ಕೂಡ ಎಲ್ಲರ ಮನದಲ್ಲಿ ಅಜರಾಮರವಾಗಿ ಉಳಿದಿದ್ದಾನೆ. ಕಪ್ಪರ ಪಡೆಯಮ್ಮನ ಸನ್ನಿಧಾನವಿದು. ಕರ್ನಾಟಕ ಸರ್ಕಾರ ಇಂಥ ಸುಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ನಮ್ಮ ವಿಡಿಯೋ ಮುಖಾಂತರ ಕೇಳುತ್ತಾ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.